ಮಡಿಕೇರಿಗೇನೆ ರೈಲ್ ಬಂದ್ಬಿಡ್ತು ನೋಡಿ, ಕೊಡಗಿಗೆಲ್ಲ ಮಡಿಕೇರಿಗೇನೆ ರೈಲ್ ಬಂದ್ಬಿಡ್ತು. ರೈಲ್ ಬರುತ್ತೆ ಅಂತ ಅನ್ಕೊಂತಿದ್ವಿ. ಇಲ್ಲಿಗೆ ನಮ್ಮ ಕೊಡಗಿಗೆ ಮೈಸೂರು ಮೂಲಕ ಕುಶಾಲನಗರ ಅಲ್ಲಿಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬರುತ್ತೆ ಅನ್ಬೇಕಾದ್ರೆ ಪರ ಮತ್ತೆ ವಿರೋಧ ಎರಡು ಕಡೆ ಚರ್ಚೆಗಳಿತ್ತು. ಏನಂದ್ರೆ ಬಂದ್ರೆ ಒಳ್ಳೇದಾಗಲ್ಲ, ಪರಿಸರ ಹಾಳಾಗುತ್ತೆ ಮಾಡೋ ಟೈಮಲ್ಲಿ. ಮತ್ತೆ ಕೆಲವರು ಹೇಳ್ತಿದ್ರು ಬಂದ್ರೆ ಒಳ್ಳೇದಾಗುತ್ತೆ, ಟೂರಿಸಂ ಚೆನ್ನಾಗುತ್ತೆ, ಆಮೇಲೆ ಕನೆಕ್ಟಿವಿಟಿ ಈಸಿ ಆಗುತ್ತೆ ಅಂತೆಲ್ಲ ಇತ್ತು. ಮೈಸೂರಿಂದ ಕುಶಾಲನಗರಕ್ಕೆ 89 ಕಿಲೋಮೀಟರ್ಸ್ ರೈಲು ನಿರ್ಮಾಣ ಕಾರ್ಯಗಳು ನಡೀತಾನೆ ಇತ್ತು, ಪ್ರಯತ್ನ ಆಗ್ತಾನೆ ಇತ್ತು. ಆಮೇಲೆ ಬಜೆಟಲ್ಲಿ ಕೂಡ 1800 ಕೋಟಿ ಎಲ್ಲ ಮೀಸಲಿಟ್ರು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಒಂದು ರಿಪೋರ್ಟ್ ಬಂತು ನೈಋತ್ಯ ಇಲ್ಲ ರೈಲ್ವೆ ವಿಭಾಗೀಯ ಅಧಿಕಾರಿಗಳು ನೀಡಿರೋ ವರದಿ ಪ್ರಕಾರ ಇದು ಲಾಂಗ್ ಟರ್ಮ್ ಅಲ್ಲಿ ಫಿನಾನ್ಷಿಯಲಿ ಅಷ್ಟೊಂದೇನು ಚೆನ್ನಾಗಲ್ಲ ಈ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಇದನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ರೈಲ್ ಬರ್ಬೇಕಾ ಬರಬಾರ್ದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ರೈಲು ಮೈಸೂರಿಂದ ಕುಶಾಲನಗರ ತನಕ ಬರ್ಬೇಕಂದ್ರೆ ಆ ಜಾಗ ಏನಿದೆ, ರೈಲು ಬರೋ ಜಾಗ, ಆ ಜಾಗಗಳಿರುವಂತಹ ಜಾಗಗಳನ್ನೆಲ್ಲ ಸರ್ಕಾರ ಖರೀದಿಸಬೇಕಾಗಿತ್ತು. ಇಲ್ವಲ್ಲ, ಬೆಳ್ಕೆರೆ, ಉದ್ದೂರು, ಹುಣಸೂರು, ಆಮೇಲೆ ಪಿರಿಯಾಪಟ್ಟಣ, ದೊಡ್ಡ ಹೊನ್ನೂರು, ಈ ತರ ಮತ್ತೆ ಕೊಪ್ಪಗೆ ರೀಚ್ ಆಗ್ತಿತ್ತು. ಕುಶಾಲನಗರ ಪಕ್ಕದಲ್ಲಿರುವಂತ ಕೊಪ್ಪಗೆ ರೀಚ್ ಆಗ್ತಿತ್ತು. ಸೊ ಇವಾಗ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಸ್ಟಾಪ್ ಆಗಿದೆ. ಏನು ರೈಲ್ ಬರುತ್ತೆ ಅಂತ ಕನ್ಸು ಕಾಣ್ತಿದ್ವಲ್ಲ, ಸದ್ಯಕ್ಕೆ ಆ ಕನಸಾಗೆ ಉಳಿಯುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆ ಟೈಮಲ್ಲಿ ಅಧಿಕಾರ ಇದ್ದವ್ರು ಹೇಳ್ತಾರೆ ಅದು ಪ್ರಾಜೆಕ್ಟ್ ಇನ್ನೇನು ಬರೋಂಗೆ ಇತ್ತು, ಬಟ್ ರಾಜ್ಯದಲ್ಲಿ ಇದ್ದಂತ ಅಧಿಕಾರ ಇದ್ದಂತ ಸರ್ಕಾರ ಅಷ್ಟೊಂದೇನೋ ಗಮನ ಕೊಟ್ಟಿಲ್ಲ ಅಂತ. ಬಟ್ ರಾಜ್ಯದಲ್ಲಿರುವಂತ ಸರ್ಕಾರ ಹೇಳುತ್ತೆ ಅದು ಅವರೇ ಅಧಿಕಾರಿಗಳೇ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ, ಅದು ಫಿನಾನ್ಷಿಯಲಿ ಲಾಂಗ್ ಟರ್ಮ್ ಅಲ್ಲಿ ಅಷ್ಟೊಂದು ಪ್ರಾಫಿಟ್ ಆಗಲ್ಲ ಅಂತ, ಅದಕ್ಕೆ ಅದು ಪ್ಲಾನ್ ಕ್ಯಾನ್ಸಲ್ ಆಗಿರೋದು, ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರೋದು ಅಂತ ಅವ್ರು ಹೇಳ್ತಾರೆ. ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಆ ಫ್ರೀಡಮ್ ಇದೆ ಅಲ್ವಾ, ನಮ್ಗೆ ಕಮೆಂಟ್ ಮಾಡಿ ತಿಳಿಸುವಂತ ಫ್ರೀಡಮ್ ಖಂಡಿತ ಇದೆ. ಇವಾಗ ಜನರಲ್ಲಿ ಮೂಡ್ತಿರೋಂಥ ಪ್ರಶ್ನೆ ಏನಂದ್ರೆ, ಕೊಡಗು ವಿಶೇಷವಾಗಿ ಮಡಿಕೇರಿ ಅವ್ರಿಗೆ ಆ ರೈಲು ಹಂಗಿರ್ಲಿ, ಬಟ್ ಮಡಿಕೇರಿಲಿರೋ ಪುಟಾಣಿ ರೈಲು ಎಲ್ಲಿ ಗುರು, ಯಾವಾಗ ಬರುತ್ತೆ ಗುರು? ಆ ರೈಲು ಹೋದ್ರೆ ಹೋಗ್ಲಿ ಬಿಡಿ, ಇವಾಗ ಪುಟಾಣಿ ರೈಲು ನಮ್ಮ ಎಮೋಷನ್, ಅದನ್ನಾದ್ರೂ ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಡಿ. ಇಲ್ಲಾಂದ್ರೆ ನಾವು ಈ ತರ ಎಡಿಟ್ ಮಾಡ್ಕೊಂಡು ಪುಟಾಣಿ ರೈಲು ತರಿಸ್ಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ರೈಲು ಸದ್ಯಕ್ಕೆ ಇಲ್ಲ, ಕೊಡಗಿಗೆ ರೈಲು ಇಲ್ಲ.